ಎಲ್ರಿಗೂ ನಮಸ್ತೆ. ಶೇಷಾದ್ರಿ ಸರ್ ಮೂಲಕ ಕ್ಲಾಪ್ ಆಯಿತು ಈ ಚಿತ್ರಕ್ಕೆ. ಒಂದು ಶುಭ ಸೂಚನೆ, ಯಾಕಂದರೆ ಹಿರಿಯ ನಿರ್ದೇಶಕ, ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಸೋಮವಾರ ಒಳ್ಳೆ ದಿನ, ಈಶ್ವರನ ವಾರ, ನಮ್ಮ ಸ್ನೇಹಿತರಾದ ಜಗದೀಶ್ ಕೊಪ್ಪ ಅವರ ಚಿತ್ರ KA11 1977. 1977 ನನ್ನ ಹುಟ್ಟಿದ್ದ ವರ್ಷನೂ ಕೂಡ. ಅಲ್ಲ, ನನ್ನ ಏಜ್ ಗೊತ್ತಾಗ್ಲಿ ಅಂತ ತೊಂದರೆ ಇಲ್ಲ. ಒಂದು ಯೂನಿಕ್ ಆಗಿರೋ ಟೈಟಲ್ಲು. ಆ್ಯಕ್ಚುಲಿ ಇವ್ರ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ ನಾನು. ಗ್ರೂಪಲ್ಲಿ ಹಾಕಿದ್ರು ಪೋಸ್ಟ್ನ, ಈ ರೀತಿ ಮಾಡ್ತಾ ಇದೀವಿ ಅಂತ. ನಾನು ವಿಶ್ ಮಾಡಲಿಲ್ಲ. ನಾನು ಹೇಳ್ದೆ ಬೇಕಂತ ನಾನು ನಿಮಗೆ ವಿಶ್ ಮಾಡಲಿಲ್ಲ, ನೀವೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನೋಡಿ ಪೋಸ್ಟ್ ಮಾಡ್ತಿದ್ದೀರಾ, ಹಂಗೆ ಜಿ ಇಲ್ಲ ಜಿ ನೀವು ಇದೀರಾ ಜಿ ಇದರಲ್ಲಿ ಅಂತೇಳಿ ನೋಡಿ ಗಂಟೆ ಹೊಡಿತಾರೆ ಇದೀರ ಅಂತ ಹೇಳಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅದು ರಿವೀಲ್ ಮಾಡೋ ಹಾಗಿಲ್ಲ, ಯಾಕಂದರೆ ಅದು ಮುಂದೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ನಮ್ದೆಲ್ಲ ಒಂದು ರೀತಿ ನಾವು ಅವಾಗ, ನಾನು ಅಸಿಸ್ಟೆಂಟ್ ಎಡಿಟರು, ಇವಾಗ ಅಸಿಸ್ಟೆಂಟ್ ಡೈರೆಕ್ಟರು. ಆವಾಗ ಕೆಲವೇ ಸ್ಟುಡಿಯೋಗಳಿತ್ತು, ಅಲ್ಲೇ ಭಾಳಷ್ಟು ಚಿತ್ರಗಳು ಸಂಕಲನ ಕಾರ್ಯಗಳೆಲ್ಲ ನಡೀತಾ ಇತ್ತು. ಅಲ್ಲಿ ಪರಿಚಯ ಆದಂಥ ಒಂದು ಇದು, ಅಲ್ಲಿಂದ ಒಡನಾಟ ಇಟ್ಕೊಂಡು ಇಲ್ಲಿವರೆಗೂ. ಆಮೇಲೆ ಇನ್ಫ್ಯಾಕ್ಟ್ ಇನ್ನೂ ಕ್ಲೋಸ್ನೆಸ್ ಆಗಿದ್ದು ಅಂದರೆ ನಿರ್ದೇಶಕರ ಸಂಘದ ಆ್ಯಕ್ಟಿವಿಟೀಸಲ್ಲಿ. ಅಲ್ಲಿ ಎಲೆಕ್ಷನ್ ಆಗಿ ಎಲ್ಲ ಬಂದರು. ಈಗ ಇವರು ವೈಸ್ ಪ್ರೆಸಿಡೆಂಟು, ನಾನು ಅಲ್ಲಿಂದ ಇಲ್ಲ, ಸದ್ಯಕ್ಕೆ ಹೊರಗಡೆ ಇದ್ದೀನಿ, ನನ್ನದೇ ಆದ ಒಂದು ಕೆಲಸದಲ್ಲಿ ತೋರಿಸ್ಕೊಂಡು. ನಾವು ಹೇಳ್ತಾ ಇದ್ವಿ ಭಾಳಷ್ಟು ದಿನದಿಂದ, ಜಿ ಮಾಡ್ಬೇಕು ಜಿ, ನಮ್ಮವರೆಲ್ಲ ಅವಾಗ ಸಲ್ಯುಲೈಡಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ವಿ ಅವರೆಲ್ಲ ಬರಬೇಕು ಈಗ. ಆ ಒಂದು ಮಜಾನೇ ಬೇರೆ. ಯಾಕಂದರೆ ಸಲ್ಯುಲೈಡಲ್ಲಿ ನಾವು ಮಾಡ್ತಿದ್ದಿದ್ದು ಒಂದು ಫಾರ್ಮುಲಾ ನೀಟಾಗಿರೋದು, ಸ್ಕ್ರಿಪ್ಟ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಆಮೇಲೆ ಶಾರ್ಟ್ ಡಿವೈಡ್ ಆಗಲಿ, ಮತ್ತೊಂದಾಗಲಿ, ಅದೆಲ್ಲ ಆ ರೀತಿ ಅದು ನೋಡಬೇಕು ಈಗ. ಯಾಕಂದರೆ ನೀಟಾಗಿ ಡಿವೈಡ್ ಇರುತ್ತೆ. ಈಗ ಕೆಲವ್ರು ಏನು ಮಾಡ್ತಾರೆ, ಎಲ್ಲ ಆ್ಯಂಗಲಲ್ಲೂ ಫುಲ್ ಡೈಲಾಗು ಫುಲ್ ಸೀನೇ ತೆಗಿತಾರೆ. ಆಗ ಒಂದಕ್ಕೊಂದು ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗ್ತಾ ಇರುತ್ತೆ ಶಾರ್ಟ್ಗೂ. ಅದು ಕರೆಕ್ಟಾಗಿ ಡಿವೈಡ್, ಒಂದು ಫಾರ್ಮುಲಾ ಅಂತ ಇಟ್ಕೊಂಡು ಅದು ಡಿವೈಡ್ ಮಾಡ್ಕೊಂಡು ಹೋದ್ರೆ ನೀಟಾಗಿ ಸಿಗುತ್ತೆ. ಒಂದು ಆರ್ಟಿಸ್ಟ್ ಆ್ಯಕ್ಟಿಂಗ್ ಕಂಟಿನ್ಯೂಟಿ ಆಗಲಿ, ಮತ್ತೊಂದಾಗಲಿ. ನಮಗೆ ಸುಮಾರು ಜನ, ನಮ್ಮ ಕೆಲವು ಸ್ನೇಹಿತರುಗಳೆಲ್ಲ, ಸೀನಿಯರ್ಸ್ ಎಲ್ಲ ಯಾವಾಗ ಮತ್ತೆ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಖುಷಿ ಆಯಿತು. ಅದೇ ರೀತಿ ನಮ್ಮ ಜಗದೀಶ್ ಕೊಪ್ಪ ಅವರು ಸ್ಟಾರ್ಟ್ ಮಾಡಿದಾಗ ಇನ್ನೂ ಖುಷಿ ಆಯಿತು, ನಮ್ಮವರೇ ಅಂತ. ಆಮೇಲೆ ಈ ಚಿತ್ರಕ್ಕೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನಿಜ ಧನ್ಯವಾದಗಳು. ಒಳ್ಳೇದಾಗಲಿ. ಇಡೀ ಖಂಡಿತ ಅಲ್ಲ, ಪೊಲೀಸ್ ಅಲ್ವೇ ಅಲ್ಲ, ಅದಕ್ಕೆ ನಾನು ಜಾಸ್ತಿ ಕೂದಲು ಬಿಟ್ಬಿಟ್ಟಿದ್ದೀನಿ ನೋಡಿ, ಪೊಲೀಸ್ ಮಾಡಬಾರ್ದು ಅಂದ್ಬಿಟ್ಟು. ಇಲ್ಲ, ಅದು ಹೇಳಂಗಿಲ್ಲ ಅದು ಯಾವುದು ಅಂತ. ನೀವು ಬಿಡಿಸ್ತೀರಾ ಬಾಯಿ, ನನಗೆ ಗೊತ್ತು. ಹಾಗೆ ಎಲ್ಲಿ ನಾನು ಕಚ್ಚರಿ ಆಗ್ತೀನಿ. ಒಳ್ಳೆ ಪಾತ್ರ ಅಂತೂ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆಮೇಲೆ ನಮ್ಮ ರೇಣು ಸರ್ ಅವರು DOP ಆಗಿ ಮಾಡ್ತಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ, ನಮ್ಮ ತಂದೆ ಡೈರೆಕ್ಷನ್ ಮಾಡುವಾಗ ಅವ್ರ ಕ್ಯಾಮ್ರಾ ಅಸಿಸ್ಟೆಂಟು. ಇಲ್ಲ, ನಾನು ಅವ್ರ ಅಂಕಲ್ ಅಂತಿದ್ದೆ. ಈಗಲೂ ನಾನು ಅವ್ರಿಗೆ ಅಂಕಲ್ ಅಂತಾನೆ ರೇಗಿಸೋದು. ಅಂದರೆ ಆ ಒಂದು ಹಳೆ ಟೆಕ್ನಿಷಿಯನ್ ಇನ್ನೂ ಮಾಡ್ಕೊಂಡು ಹೋಗ್ತಾ ಇರೋದಿದೆಯಲ್ಲ, ಅದು ನಮ್ಗೆ ಒಂಥರ ಖುಷಿ. ಯಾಕಂದರೆ ಕೆಲವ್ರು ಹೇಳ್ಬೋದು, ಕೆಲವೊಂದು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಮಾಡ್ತೀವಿ, ಬಟ್ ಪ್ರೀತಿಯಿಂದ ಯಾವುದು ನಮಗೆ ಮಾಡ್ತೀವಲ್ಲ, ಅದು ಯಾವ ಕೆಲಸ ಬರುತ್ತೆ ಅದನ್ನು ಕಣ್ಗೊತ್ಕೊಂಡು ಮಾಡೋದು ನಮ್ಮ ಕರ್ತವ್ಯ. ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಎಲ್ಲ ಹಿರಿಯ ಕಲಾವಿದರೆಲ್ಲ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಹೊಸ ಪ್ರತಿಭೆಗಳಿಗೂ ಒಂದು ಅವಕಾಶ ಕೊಟ್ಟು ಅಂದರೆ ಪ್ರೋತ್ಸಾಹ ಮಾಡ್ತಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ನವೀನ್ ಸರ್ ಅವರ ಸಂಭಾಷಣೆಯಲ್ಲಂತೂ ಭಾಳ ಒಂದು ಶಾರ್ಪ್ನೆಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಬರವಣಿಗೆ ಸ್ಪಷ್ಟವಾಗಿರುತ್ತೆ ಪದಗಳೆಲ್ಲ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆಮೇಲೆ ಪಳನಿ ಸರ್ನು ಕೂಡ, ಎಲ್ಲ ನಮ್ಮವ್ರೇನೆ, ಎಲ್ಲ ಗೊತ್ತಿರೋನೆ. ಸೇನಾಪತಿ, ಸೇನಾಪತಿ. ನಾವು ಆವಾಗ ಪಳನಿ ಸರ್ ಅಂತ ಇದ್ದಿದ್ದು. ಎಲ್ಲರೂ ಕೂಡ ಟೆಕ್ನಿಷಿಯನ್ ಚೆನ್ನಾಗಿದೆ, ಕಲಾವಿದರು ದಂಡು ಕೂಡ ಚೆನ್ನಾಗಿದೆ. ಒಳ್ಳೇದಾಗ್ಲಿ ಜಿ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.